ಕರ್ನಾಟಕದಲ್ಲೂ ಇದರೇ ರಿಪಿಟೇಷನ್, ಬಿಹಾರದ ರಿಪಿಟೇಷನ್ ಆಗುತ್ತೆ ನೋಡಿ. 175ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಗೆಲ್ತೈತೆ. ಅದರ ರಿಪಿಟೇಷನ್ ಬಿಹಾರ ಏನಾಗ್ತಾ ಇದೆ, ಕರ್ನಾಟಕನೂ ಹಂಗೆ ಆಗ್ತೈತೆ ನೋಡಿ. ಸಂಪರ್ಕದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆಯಾಗಿದೆ. ಅವರ ಕ್ಷೇತ್ರ ರಾಘೋಪುರ, ಆ ಮತಕ್ಷೇತ್ರದಲ್ಲೇನೆ ತೇಜಸ್ವಿ ಯಾದವ್ ಅವರಿಗೆ ಸದ್ಯದ ಟ್ರೆಂಡ್ನ ಪ್ರಕಾರ ಹಿನ್ನಡೆಯಲ್ಲಿದ್ದಾರೆ ಅನ್ನೋ ಮಾಹಿತಿ. 2000 ಮತಗಳ ಅಂತರದಿಂದ ಹಿನ್ನಡೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್. ಅಪೋಸಿಟ್ ಕ್ಯಾಂಡಿಡೇಟ್ ಸತೀಶ್. ಅಶೋಕ್ ಸರ್, ಈ ಬಿಹಾರದ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಅನ್ನೋದು ಬಹಳ ಚರ್ಚೆ ಆಗ್ತಿತ್ತು. ನೀವು ಕೂಡ ಅಂದ್ರೆ ವಿರೋಧ ಪಕ್ಷವಾಗಿ ಇಲ್ಲಿ ಬಿಜೆಪಿ ಕೂಡ ಹೇಳ್ತಾ ಇತ್ತು ಬಿಹಾರ ಚುನಾವಣೆ ಆದ್ಮೇಲೆ ಈ ಕ್ರಾಂತಿ ಅನ್ನೋದು ಮತ್ತಷ್ಟು ಚುರುಕಾಗತ್ತೆ ಅಂತ. ಇಲ್ಲ, ಗ್ಯಾರಂಟಿ ಕರ್ನಾಟಕದಲ್ಲೂ ಕೂಡ ಕ್ರಾಂತಿ ವಾಂತಿ ಎಲ್ಲ ಇನ್ನು ಶುರು ಆಗ್ತೈತೆ. ಯಾಕಂದರೆ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ವೀಕ್ ಅನ್ನೋದು ಅರ್ಥ ಆಗ್ಬಿಟ್ಟಿದೆ. ಮತ್ತು ಆ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಇರಲಿ ಯಾವುದನ್ನು ಒಂಥರ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಬೇಕಾಬಿಟ್ಟಿ ಮಾತಾಡೋದು, ಸೈನ್ಯದ ಬಗ್ಗೆ ಇರ್ಬೋದು, ಜನಗಳ ಬಗ್ಗೆ ಇರ್ಬೋದು, ಪಾಕಿಸ್ತಾನ ವಿಚಾರ ಇರ್ಬೋದು, ಪುಲ್ವಾಮಾ ಬಗ್ಗೆ ಬೇಕಾಬಿಟ್ಟಿ ಮಾತಾಡೋವಂಥ ಅವ್ರದ್ದು ಅಭ್ಯಾಸ. ಅದರಿಂದ ಕರ್ನಾಟಕದಲ್ಲೂ ನನಗನ್ಸ್ತೈತೆ ನಾಯಕತ್ವ, ಈ ಕೇಂದ್ರದ ನಾಯಕತ್ವ ಕಮ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನನಗನ್ಸ್ತತೆ ಸಿದ್ದರಾಮಯ್ಯನವರು ಇನ್ನಷ್ಟು ಆಟಗಳನ್ನು, ಯಾಕಂದರೆ ಅವರು ಜನತಾದಳ ಎಲ್ಲ ಪಾರ್ಟಿ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಅವ್ರಿಗೆ 5-6 ಪಾರ್ಟಿ ನೋಡಿರೋದ್ರಿಂದ ಕಾಂಗ್ರೆಸ್ಗೆ ಹೆಂಗೆ ಮೂಗ್ದಾರ ಹಾಕಬೇಕು, ಕಾಂಗ್ರೆಸ್ಗೆ ಹೆಂಗೆ ಆಟ ಆಡಿಸ್ಬೇಕು ಇವೆಲ್ಲ ಕಲ್ತಿದ್ದಾರೆ ಅವರು. ಅದರಿಂದ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ಸಿನ ಯಾರು ಅಳಬರು ಅಂತ ಇವರೆಲ್ಲ ಇದ್ದಾರೆ, ಪರಮೇಶ್ವರು, DK ಶಿವಕುಮಾರ್, ಖರ್ಗೆ ಅವರು, ಅವ್ರಿಗೆಲ್ಲ ಚಳಿ ಜರ ಎಲ್ಲ ಬಿಡಿಸ್ತಾರೆ ಇನ್ಮೇಲೆ ನೋಡಿ. ಕೇಂದ್ರದ ನಾಯಕತ್ವದ ಬಗ್ಗೆ ನಿತೀಶ್ ಕುಮಾರ್ ಅವರು ಮತ್ತಷ್ಟು ಗಟ್ಟಿಯಾಗಿದ್ದಾರೆ. ಮೋದಿ ಅವರನ್ನ ಬಿಹಾರಕ್ಕೆ ಏನ್ ಬೇಕೋ ಅದು ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಆಟ ಆಡಿಸ್ತಾರೆ. ಹಿಂಗೂ ನಾವು ವ್ಯಾಖ್ಯಾನ ಮಾಡ್ಬೋದು ಈ ಚುನಾವಣೆ ಫಲಿತಾಂಶನ ಇಟ್ಕೊಂಡು. ಅಲ್ಲ, ಯಾಕೆ ನೆಗೆಟಿವ್ ಯೋಚನೆ ಮಾಡ್ತೀರಿ? ಈಗಾಗಲೇ ನಿತೀಶ್ ಕುಮಾರ್ ಅವರು ಕೇಂದ್ರದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಬಿಹಾರಕ್ಕೆ ಏನೇನು ಆಗಬೇಕಾಗಿದೆ ಅದನ್ನೆಲ್ಲ ಪಡೀತಾ ಇದ್ದಾರೆ ಅವರು. ಮತ್ತೆ ಹೊಸದಾಗಿ ಏನು ಪ್ರಶ್ನೆನೇ ಬರಲ್ಲ. ಈಗ ನಮ್ಮ ಕಟಿಬಂಧನ ಯಶಸ್ವಿಯಾಗಿ ಸ್ವೀಪ್ ಮಾಡಿದಾರಲ್ಲ, ಆ ಸ್ವೀಪ್ ಮಾಡಿರೋದ್ರಿಂದ ನಮ್ಮ ಕಟಿಬಂಧನ್ ಇನ್ನಷ್ಟು ಗಟ್ಟಿ ಆಗ್ತೈತೆ. ಬಿಹಾರದ ಜನತೆಗಿರ್ಬೋದು, ದೇಶದ ಜನತೆಗೆ ಒಂದು ಸ್ಪಷ್ಟ ಸಂದೇಶ, ಇದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ದೇಶದ ಜನತೆಗೆ. ಬಿಹಾರ ಭಾಳ ದೊಡ್ಡ ರಾಜ್ಯ, ಅದರಿಂದ ಮುಂದೆ ಕರ್ನಾಟಕಕ್ಕೂ ಕೂಡ ಇದೇ ರಿಸಲ್ಟ್ ಬರ್ತೈತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ. ಈಗ ಪವನ್ ಖೇರಾ ಅವರು ಮಾತಾಡ್ತಾ ಇದ್ರು, ಎಲೆಕ್ಷನ್ ಇದ್ದಿದ್ದು ನಿಮ್ಮ ಗಟ್ಟಿಬಂಧನ್ ಮಧ್ಯೆ ಅಲ್ಲ, ಎಲೆಕ್ಷನ್ ಇದ್ದಿದ್ದು ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಹಾರ್ ಜನ ಅನ್ನೋ ರೀತಿ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಅಲ್ಲ, ಅವರು ರೆಡಿಮೇಡ್ ಉತ್ತರ, ಅವ್ರದ್ದು ರೆಡಿಮೇಡ್ ಉತ್ತರ ಅಲ್ಲ, ಒಂದೇನು ಅವ್ರದ್ದು ರೆಡಿಮೇಡ್ ಉತ್ತರ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಬೋಗಸ್. ಕರ್ನಾಟಕದಲ್ಲೂ ಇದರೇ ರಿಪಿಟೇಷನ್, ಬಿಹಾರದ ರಿಪಿಟೇಷನ್ ಆಗುತ್ತೆ ನೋಡಿ. 175ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಗೆಲ್ತೈತೆ. ಅದರ ರಿಪಿಟೇಷನ್ ಬಿಹಾರ ಏನಾಗ್ತಾ ಇದೆ, ಕರ್ನಾಟಕನೂ ಹಂಗೆ ಆಗ್ತೈತೆ ನೋಡಿ. ಸಂಪರ್ಕದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆಯಾಗಿದೆ. ಅವರ ಕ್ಷೇತ್ರ ರಾಘೋಪುರ, ಆ ಮತಕ್ಷೇತ್ರದಲ್ಲೇನೆ ತೇಜಸ್ವಿ ಯಾದವ್ ಅವರಿಗೆ ಸದ್ಯದ ಟ್ರೆಂಡ್ನ ಪ್ರಕಾರ ಹಿನ್ನಡೆಯಲ್ಲಿದ್ದಾರೆ ಅನ್ನೋ ಮಾಹಿತಿ. 2000 ಮತಗಳ ಅಂತರದಿಂದ ಹಿನ್ನಡೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್. ಅಪೋಸಿಟ್ ಕ್ಯಾಂಡಿಡೇಟ್ ಸತೀಶ್. ಅಶೋಕ್ ಸರ್, ಈ ಬಿಹಾರದ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಅನ್ನೋದು ಬಹಳ ಚರ್ಚೆ ಆಗ್ತಿತ್ತು. ನೀವು ಕೂಡ ಅಂದ್ರೆ ವಿರೋಧ ಪಕ್ಷವಾಗಿ ಇಲ್ಲಿ ಬಿಜೆಪಿ ಕೂಡ ಹೇಳ್ತಾ ಇತ್ತು ಬಿಹಾರ ಚುನಾವಣೆ ಆದ್ಮೇಲೆ ಈ ಕ್ರಾಂತಿ ಅನ್ನೋದು ಮತ್ತಷ್ಟು ಚುರುಕಾಗತ್ತೆ ಅಂತ. ಇಲ್ಲ, ಗ್ಯಾರಂಟಿ ಕರ್ನಾಟಕದಲ್ಲೂ ಕೂಡ ಕ್ರಾಂತಿ ವಾಂತಿ ಎಲ್ಲ ಇನ್ನು ಶುರು ಆಗ್ತೈತೆ. ಯಾಕಂದರೆ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ವೀಕ್ ಅನ್ನೋದು ಅರ್ಥ ಆಗ್ಬಿಟ್ಟಿದೆ. ಮತ್ತು ಆ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಇರಲಿ ಯಾವುದನ್ನು ಒಂಥರ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ. ಬೇಕಾಬಿಟ್ಟಿ ಮಾತಾಡೋದು,
ಸೈನ್ಯದ ಬಗ್ಗೆ ಇರ್ಬೋದು, ಜನಗಳ ಬಗ್ಗೆ ಇರ್ಬೋದು, ಪಾಕಿಸ್ತಾನ ವಿಚಾರ ಇರ್ಬೋದು, ಪುಲ್ವಾಮಾ ಬಗ್ಗೆ ಬೇಕಾಬಿಟ್ಟಿ ಮಾತಾಡೋವಂಥ ಅವ್ರದ್ದು ಅಭ್ಯಾಸ. ಅದರಿಂದ ಕರ್ನಾಟಕದಲ್ಲೂ ನನಗನ್ಸ್ತೈತೆ ನಾಯಕತ್ವ, ಈ ಕೇಂದ್ರದ ನಾಯಕತ್ವ ಕಮ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನನಗನ್ಸ್ತತೆ ಸಿದ್ದರಾಮಯ್ಯನವರು ಇನ್ನಷ್ಟು ಆಟಗಳನ್ನು, ಯಾಕಂದರೆ ಅವರು ಜನತಾದಳ ಎಲ್ಲ ಪಾರ್ಟಿ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಅವ್ರಿಗೆ 5-6 ಪಾರ್ಟಿ ನೋಡಿರೋದ್ರಿಂದ ಕಾಂಗ್ರೆಸ್ಗೆ ಹೆಂಗೆ ಮೂಗ್ದಾರ ಹಾಕಬೇಕು, ಕಾಂಗ್ರೆಸ್ಗೆ ಹೆಂಗೆ ಆಟ ಆಡಿಸ್ಬೇಕು ಇವೆಲ್ಲ ಕಲ್ತಿದ್ದಾರೆ ಅವರು. ಅದರಿಂದ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ಸಿನ ಯಾರು ಅಳಬರು ಅಂತ ಇವರೆಲ್ಲ ಇದ್ದಾರೆ, ಪರಮೇಶ್ವರು, ಡಿ ಕೆ ಶಿವಕುಮಾರು, ಖರ್ಗೆ ಅವರು, ಅವ್ರಿಗೆಲ್ಲ ಚಳಿ ಜರ ಎಲ್ಲ ಬಿಡಿಸ್ತಾರೆ ಇನ್ಮೇಲೆ. ನೋಡಿ ಕೇಂದ್ರದ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ, ನಿತೀಶ್ ಕುಮಾರ್ ಅವರು ಮತ್ತಷ್ಟು ಗಟ್ಟಿಯಾಗಿದ್ದಾರೆ. ಮೋದಿ ಅವರನ್ನ ಬಿಹಾರಕ್ಕೆ ಏನ್ ಬೇಕೋ ಅದು ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಆಟ ಆಡಿಸ್ತಾರೆ. ಹಿಂಗೂ ನಾವು ವ್ಯಾಖ್ಯಾನ ಮಾಡ್ಬೋದು ಈ ಚುನಾವಣೆ ಫಲಿತಾಂಶನ ಇಟ್ಕೊಂಡು. ಅಲ್ಲ, ಯಾಕೆ ನೆಗೆಟಿವ್ ಯೋಚನೆ ಮಾಡ್ತೀರಿ? ಈಗಾಗಲೇ ನಿತೀಶ್ ಕುಮಾರ್ ಅವರು ಕೇಂದ್ರದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಬಿಹಾರಕ್ಕೆ ಏನೇನು ಆಗಬೇಕಾಗಿದೆ ಅದನ್ನೆಲ್ಲ ಪಡಿತಾ ಇದ್ದಾರೆ ಅವರು. ಮತ್ತೆ ಹೊಸದಾಗಿ ಏನು ಪ್ರಶ್ನೆನೇ ಬರಲ್ಲ. ಈಗ ನಮ್ಮ ಕಟಿಬಂಧನ ಯಶಸ್ವಿಯಾಗಿ ಸ್ವೀಪ್ ಮಾಡಿದಾರಲ್ಲ, ಆ ಸ್ವೀಪ್ ಮಾಡಿರೋದ್ರಿಂದ ನಮ್ಮ ಕಟಿಬಂಧನ್ ಇನ್ನಷ್ಟು ಗಟ್ಟಿ ಆಗ್ತೈತೆ. ಬಿಹಾರದ ಜನತೆಗಿರ್ಬೋದು, ದೇಶದ ಜನತೆಗೆ ಒಂದು ಸ್ಪಷ್ಟ ಸಂದೇಶ, ಇದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ದೇಶದ ಜನತೆಗೆ. ಬಿಹಾರ ಭಾಳ ದೊಡ್ಡ ರಾಜ್ಯ, ಅದರಿಂದ ಮುಂದೆ ಕರ್ನಾಟಕಕ್ಕೂ ಕೂಡ ಇದೇ ರಿಸಲ್ಟ್ ಬರ್ತೈತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಈಗ ಪವನ್ ಖೇರಾ ಅವರು ಮಾತಾಡ್ತಾ ಇದ್ರು. ಎಲೆಕ್ಷನ್ ಇದ್ದಿದ್ದು ನಿಮ್ಮ ಗಟ್ಟಿಬಂಧನ್ ಮಧ್ಯೆ ಅಲ್ಲ, ಎಲೆಕ್ಷನ್ ಇದ್ದಿದ್ದು ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಹಾರ್ ಜನ ಅನ್ನೋ ರೀತಿ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಅಲ್ಲ, ಅವರು ರೆಡಿಮೇಡ್ ಉತ್ತರ ಅವ್ರದ್ದು, ಆ ರೆಡಿಮೇಡ್ ಉತ್ತರ ಅಲ್ಲ, ಒಂದೇನು ಅವ್ರದ್ದು ರೆಡಿಮೇಡ್ ಉತ್ತರ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಕರ್ನಾಟಕದಲ್ಲೂ ಇದರೇ ರಿಪಿಟೇಷನ್, ಬಿಹಾರದ ರಿಪಿಟೇಷನ್ನೇ ಆಗುತ್ತೆ ನೋಡಿ. 175ಕ್ಕೂ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ BJP ಮತ್ತು JDS ಗೆಲ್ತೈತೆ. ಅದರ ರಿಪಿಟೇಷನ್ ಬಿಹಾರ ಏನಾಗ್ತಾ ಇದೆ, ಕರ್ನಾಟಕನೂ ಹಂಗೆ ಆಗ್ತೈತೆ ನೋಡಿ. ಸಂಪರ್ಕದಲ್ಲಿ ತೇಜಸ್ವಿ ಯಾದವ್ ಅವರಿಗೆ ಹಿನ್ನಡೆಯಾಗಿದೆ. ಅವರ ಕ್ಷೇತ್ರ ರಾಘೋಪುರ, ಆ ಮತಕ್ಷೇತ್ರದಲ್ಲೇನೆ ತೇಜಸ್ವಿ ಯಾದವ್ ಅವರಿಗೆ ಸದ್ಯದ ಟ್ರೆಂಡ್ನ ಪ್ರಕಾರ ಹಿನ್ನಡೆಯಲ್ಲಿದ್ದಾರೆ ಅನ್ನೋ ಮಾಹಿತಿ. 2,000 ಮತಗಳ ಅಂತರದಿಂದ ಹಿನ್ನಡೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವ ಅಪ್ಡೇಟ್. ಅಪೋಸಿಟ್ ಕ್ಯಾಂಡಿಡೇಟ್ ಸತೀಶ್. ಅಶೋಕ್ ಸರ್, ಈ ಬಿಹಾರದ ಚುನಾವಣಾ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಅನ್ನೋದು ಬಹಳ ಚರ್ಚೆ ಆಗ್ತಿತ್ತು. ನೀವು ಕೂಡ ಅಂದ್ರೆ ವಿರೋಧ ಪಕ್ಷವಾಗಿ ಇಲ್ಲಿ ಬಿಜೆಪಿ ಕೂಡ ಹೇಳ್ತಾ ಇತ್ತು ಬಿಹಾರ ಚುನಾವಣೆ ಆದ್ಮೇಲೆ ಈ ಕ್ರಾಂತಿ ಅನ್ನೋದು ಮತ್ತಷ್ಟು ಚುರುಕಾಗತ್ತೆ ಅಂತ. ಇಲ್ಲ, ಗ್ಯಾರಂಟಿ ಕರ್ನಾಟಕದಲ್ಲೂ ಕೂಡ ಕ್ರಾಂತಿ ವಾಂತಿ ಎಲ್ಲ ಇನ್ನು ಶುರುವಾಗ್ತೈತೆ. ಯಾಕಂದರೆ ಕೇಂದ್ರದ ಕಾಂಗ್ರೆಸ್ ನಾಯಕತ್ವ ವೀಕ್ ಅನ್ನೋದು ಅರ್ಥ ಆಗ್ಬಿಟ್ಟಿದೆ. ಮತ್ತು ಆ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ ಪಾರ್ಲಿಮೆಂಟ್ ಇರಲಿ ಯಾವುದನ್ನು ಒಂಥರ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ, ಬೇಕಾಬಿಟ್ಟಿ ಮಾತಾಡೋದು, ಸೈನ್ಯದ ಬಗ್ಗೆ ಇರ್ಬೋದು, ಜನಗಳ ಬಗ್ಗೆ ಇರ್ಬೋದು, ಪಾಕಿಸ್ತಾನ ವಿಚಾರ ಇರ್ಬೋದು, ಪುಲ್ವಾಮಾ ಬಗ್ಗೆ ಬೇಕಾಬಿಟ್ಟಿ ಮಾತಾಡೋವಂಥ ಅವ್ರದ್ದು ಅಭ್ಯಾಸ. ಅದರಿಂದ ಕರ್ನಾಟಕದಲ್ಲೂ ನನಗನ್ಸ್ತೈತೆ ನಾಯಕತ್ವ, ಈ ಕೇಂದ್ರದ ನಾಯಕತ್ವ ಕಮ್ಯಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನನಗನ್ಸ್ತತೆ ಸಿದ್ದರಾಮಯ್ಯನವರು ಇನ್ನಷ್ಟು ಆಟಗಳನ್ನು, ಯಾಕಂದರೆ ಅವರು ಜನತಾದಳ ಎಲ್ಲ ಪಾರ್ಟಿ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ಅವ್ರಿಗೆ 5-6 ಪಾರ್ಟಿ ನೋಡಿರೋದ್ರಿಂದ ಕಾಂಗ್ರೆಸ್ಗೆ ಹೆಂಗೆ ಮೂಗ್ದಾರ ಹಾಕಬೇಕು, ಕಾಂಗ್ರೆಸ್ಗೆ ಹೆಂಗೆ ಆಟ ಆಡಿಸ್ಬೇಕು ಇವೆಲ್ಲ ಕಲ್ತಿದ್ದಾರೆ ಅವರು. ಅದರಿಂದ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಲಿಸ್ತಾರೆ. ಕಾಂಗ್ರೆಸ್ಸಿನ ಯಾರು ಅಳಬರು ಅಂತ ಇವರೆಲ್ಲ ಇದ್ದಾರೆ, ಪರಮೇಶ್ವರು, ಡಿ ಕೆ ಶಿವಕುಮಾರು, ಖರ್ಗೆ ಅವರು, ಅವ್ರಿಗೆಲ್ಲ ಚಳಿ ಜರ ಎಲ್ಲ ಬಿಡಿಸ್ತಾರೆ ಇನ್ಮೇಲೆ. ನೋಡಿ ಕೇಂದ್ರದ ನಾಯಕತ್ವದ ಬಗ್ಗೆ ಸಿದ್ದರಾಮಯ್ಯ, ನಿತೀಶ್ ಕುಮಾರ್ ಅವರು ಮತ್ತಷ್ಟು ಗಟ್ಟಿಯಾಗಿದ್ದಾರೆ. ಮೋದಿ ಅವರನ್ನ ಬಿಹಾರಕ್ಕೆ ಏನ್ ಬೇಕೋ ಅದು ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಆಟ ಆಡಿಸ್ತಾರೆ. ಹಿಂಗೂ ನಾವು ವ್ಯಾಖ್ಯಾನ ಮಾಡ್ಬೋದು ಈ ಚುನಾವಣೆ ಫಲಿತಾಂಶನ ಇಟ್ಕೊಂಡು. ಅಲ್ಲ, ಯಾಕೆ ನೆಗೆಟಿವ್ ಯೋಚನೆ ಮಾಡ್ತೀರಿ? ಈಗಾಗಲೇ ನಿತೀಶ್ ಕುಮಾರ್ ಅವರು ಕೇಂದ್ರದ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಬಿಹಾರಕ್ಕೆ ಏನೇನು ಆಗಬೇಕಾಗಿದೆ ಅದನ್ನೆಲ್ಲ ಪಡಿತಾ ಇದ್ದಾರೆ ಅವರು. ಮತ್ತೆ ಹೊಸದಾಗಿ ಏನು ಪ್ರಶ್ನೆನೇ ಬರಲ್ಲ. ಈಗ ನಮ್ಮ ಕಟಿಬಂಧನ ಯಶಸ್ವಿಯಾಗಿ ಸ್ವೀಪ್ ಮಾಡಿದಾರಲ್ಲ, ಆ ಸ್ವೀಪ್ ಮಾಡಿರೋದ್ರಿಂದ
ನಮ್ಮ ಗಠಬಂಧನ್ ಇನ್ನಷ್ಟು ಗಟ್ಟಿ ಆಗ್ತೈತೆ. ಬಿಹಾರದ ಜನತೆಗಿರ್ಬೋದು, ದೇಶದ ಜನತೆಗೆ ಒಂದು ಸ್ಪಷ್ಟ ಸಂದೇಶ, ಇದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ದೇಶದ ಜನತೆಗೆ. ಬಿಹಾರ ಭಾಳ ದೊಡ್ಡ ರಾಜ್ಯ, ಅದರಿಂದ ಮುಂದೆ ಕರ್ನಾಟಕಕ್ಕೂ ಕೂಡ ಇದೇ ರಿಸಲ್ಟ್ ಬರ್ತೈತೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಈಗ ಪವನ್ ಖೇರಾ ಅವರು ಮಾತಾಡ್ತಾ ಇದ್ರು, ಎಲೆಕ್ಷನ್ ಇದ್ದಿದ್ದು ನಿಮ್ಮ ಗಠಬಂಧನ್ ಮಧ್ಯೆ ಅಲ್ಲ, ಎಲೆಕ್ಷನ್ ಇದ್ದಿದ್ದು ಎಲೆಕ್ಷನ್ ಕಮಿಷನ್ ವರ್ಸಸ್ ಬಿಹಾರ್ ಜನ ಅನ್ನೋ ರೀತಿ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಈಗ ಇದಕ್ಕೆ ನಿಮ್ಮ ಉತ್ತರ ಏನು? ಅಲ್ಲ, ಅವರು ರೆಡಿಮೇಡ್ ಉತ್ತರ, ಅವ್ರದ್ದು ರೆಡಿಮೇಡ್ ಉತ್ತರ ಅಲ್ಲ, ಒಂದೇನು ಅವ್ರದ್ದು ರೆಡಿಮೇಡ್ ಉತ್ತರ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ವೋಟ್ ಚೋರಿ ಆಗಿದೆ, ಬೋಗ